ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಉದ್ಘಾಟನೆಗಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಕೂಡ ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದಾರೆ. ಇವತ್ತು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಎಲ್ಲರೂ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವ ತಾಲೂಕದಲ್ಲಿರುವ ಪ್ರತಿಯೊಂದು ಹಳ್ಳಿಯಲ್ಲಿರುವ ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ಏನಕ್ಕಪ್ಪ ಅಂತಂದರೆ ಸಂಗೊಳ್ಳಿ ರಾಯಣ್ಣ ಯಾವುದೇ ಒಂದು ಜಾತಿಗೋಸ್ಕರ ಯಾವುದೇ ಒಂದು ಪಂಗಡಕ್ಕೋಸ್ಕರ ಅವರು ಕೆಲಸ ಮಾಡಿಲ್ಲ. ಅವರು ನಮ್ಮ ಭಾರತ ದೇಶಕ್ಕಾಗಿಯೇ ಅವರು ಪ್ರಾಣ ತ್ಯಾಗ ಮಾಡಿದಂತಹ ಏಕೈಕ ವ್ಯಕ್ತಿ ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಅದೇ ರೀತಿ ಬರೀ ಇವತ್ತು ಒಂದು ದಿವಸ ಬಂದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಓಪನಿಂಗ್ ಅಲ್ಲಿ ನಾವು ಭಾಗವಹಿಸೋದಲ್ಲ, ಅವರ ರೀತಿ ನಾವು ಕೆಚ್ಚೆದೆಯ ವೀರರಂತೆ ಭ್ರಷ್ಟಾಚಾರದ ಬಗ್ಗೆ ನಾವೆಲ್ಲರೂ ಧ್ವನಿ ಎತ್ತಬೇಕು. ಅವರು ಹೆಸರು ಕೇಳಿದ್ರೆ ನಮ್ಮ ಬ್ರಿಟಿಷರಿಗೆ ಎದೆಯಲ್ಲಿ ನಡಕ ಹುಡ್ತಾ ಇತ್ತು. ಈಗ ನೀವು ಏನಿದ್ದೀರಲ್ಲ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು, ಕೆಚ್ಚೆದೆಯ ವೀರರು, ನೀವು ಕೂಡ ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಬೇಕು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಬಗ್ಗೆ ಧ್ವನಿ ಎತ್ತಿದ್ರು. ನಾವು ಇವತ್ತು ಭ್ರಷ್ಟಾಚಾರ ಯಾರು ಮಾಡ್ತಾರಲ್ಲ ಅವ್ರ ಬಗ್ಗೆ ನಾವು ಧ್ವನಿ ಎತ್ತಿ ನಮ್ಮ ವ್ಯವಸ್ಥೆ ಸರಿ ಮಾಡ್ಕೊಳ್ಬೇಕು. ಬರೀ ಅವ್ರು ಹಂಗ ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು ಅಂತ ದೊಡ್ಡ ಮಾತಾಡಿ ಜೈ ಹೊಡೆದು ಮನೆ ಕುಂತು ಆರಾಮ್ ಮಲ್ಕೊಳ್ಳೋದಲ್ಲ. ನಾವು ಪ್ರಶ್ನೆ ಮಾಡಬೇಕು, ಅವಾಗ ನಮ್ಮ ವ್ಯವಸ್ಥೆ ಸರಿ ಹೋಗ್ತದ. ಬರೀ ಸಂಗೊಳ್ಳಿ ರಾಯಣ್ಣ ಅಲ್ಲ, ನಮ್ಮ ಭಾರತ ದೇಶಕ್ಕಾಗಿ ಬಹಳಷ್ಟು ಜನ ಕೆಲಸ ಮಾಡ್ಯಾರ, ಪ್ರಾಣ ತ್ಯಾಗ ಮಾಡ್ಯಾರ. ನೀವು ಯಾರಿಗನ ಪ್ರಶ್ನೆ ಮಾಡ್ರು ಅಂತಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತು ಬಿಡ್ತೀರಿ. ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಪ್ರಜೆನೂ ನಾವು ಪ್ರಶ್ನೆ ಮಾಡಬೇಕು. ಈಗ ನಾವು ಇಷ್ಟೆಲ್ಲ ನಾವು ಆರಾಮಾಗಿ ಬದುಕ್ತಾ ಇದ್ದೀವಿ. ಬ್ರಿಟಿಷರಿಗೆ ಅವರು ಹೋರಾಟ ಮಾಡಿ ನಮ್ಮ ಭಾರತ ದೇಶದಿಂದ ಕಳಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ತುಂಬಾ ಸಂತೋಷದಿಂದ ನಾವು ಈಗ ಬದುಕ್ತಾ ಇದ್ದೀವಿ. ಈಗ ಸನ್ಮಾನ್ಯ ಶ್ರೀ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ. ಅವರಿಗೂ ತೋರಿಸ್ತೀವಿ, ಬನ್ನಿ. Jangan